ಇಟ್ನಾಳ್ ಅವ್ರನ್ನ ಆಗ್ಲೇ ಮಾತಾಡ್ತಾ ಇದೆ. ಇಟ್ನಾಳ್ ಅವರೇ, ನಾಳೆ ಸಂಡೇ ಒಂದ್ ರೀತಿಯಲ್ಲಿ ಸೂಪರ್ ಸಂಡೇ ಆಗುತ್ತಾ ಅಥವಾ ಸ್ಯಾಡ್ ಸಂಡೇ ಆಗುತ್ತಾ ಅನ್ನುವ ಲೆಕ್ಕಾಚಾರಗಳು, ಚರ್ಚೆಗಳು ಈಗಲೇ ಶುರು ಆಗೋಗಿದೆ. ಯಾಕೆ ಅಷ್ಟೊಂದು ಕುತೂಹಲ ನಾಳೆ? ಯಾಕಂದ್ರೆ ಮುಂಚೆ ನಾಳೆನೆ ಚರ್ಚೆ ಮಾಡ್ಬೇಕು ಅಂತ ಒಂದು ನಿಗದಿ ಆಗಿತ್ತು. ಅದರ ಪೂರ್ವಭಾವಿಯಾಗಿ ಈ ತರದ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಹೈಕಮಾಂಡ್ ಅರೇಂಜ್ ಮಾಡಿತ್ತು. ಆದ್ರೆ ಈಗ ನಾಳೆ ನಾಡಿದ್ದಾಗ್ಲಿ ಅಥವಾ ಒಂದು ತಿಂಗಳ ನಂತರ ಆಗ್ಲಿ, ಸಂಕ್ರಾಂತಿ ನಂತರ ಆಗ್ಲಿ, ಸಮಸ್ಯೆ ಏನು ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವ 3 ಆಯ್ಕೆಗಳು. ಆಯ್ಕೆ 1 ಸಿದ್ದರಾಮಯ್ಯನವರು ಮುಂದುವರಿಸೋದು, ಆಯ್ಕೆ 2 ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದು, ಆಯ್ಕೆ 3 ಏನು ಹೇಳಿದಂಗೆ ಮತ್ತೆ ಹಿಂಗೆ ಕಂಟಿನ್ಯೂ ಆಗ್ಬೋದು. ಓಕೆ ಓಕೆ ಒಂದ್ ನಿಮಿಷ, ಸಾರಿ ಇಂಟರಪ್ಟ್ ಮಾಡಿದೆ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳಬೇಕು. ಈಗ 3 ತಿಂಗಳು ಕುರ್ಚಿ ಕಾಳಗಕ್ಕೆ ಬ್ರೇಕ್ ಹಾಕಿದರೆ 3 ತಿಂಗಳಿಗೆ ಹೇಗೋ ಪೋಸ್ಟ್ಪೋನ್ ಮಾಡಿ ತಳ್ಳುವಂತ ಪ್ರಯತ್ನಗಳು ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಸಂಪುಟ ಪುನರ್ರಚನೆ ವಿಚಾರವಾಗಿ ಕೂಡ ಅದೇ ಚರ್ಚೆಗಳಾಗ್ತಾ ಇದೆ. ಇನ್ನೂ 3 ತಿಂಗಳು ಕಾಯಬೇಕು ಅಂತ ಹೇಳ್ತಿದ್ದಾರೆ. ಹೊಸ ವರ್ಷಕ್ಕೆ ನೋಡೋಣ ಅಂತ ಹೇಳ್ತಾರಂತೆ. ಸಿಎಂ ಡಿಸಿಎಂ ಸುಮ್ನಾದ್ರು, ಶಾಸಕರು ಸುಮ್ನಾಗ್ತಾರ? ಶಾಸಕರು ಸುಮ್ಮನೆ ಆಗ್ಲಿಕ್ಕಿಲ್ಲ. ಆದ್ರೆ ಸಿಎಂ ಮತ್ತು ಡಿಸಿಎಂ ಅವರನ್ನೇ ಸುಮ್ಮನೆ ಇರಿಸಿದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಶಾಸಕರು ಇನ್ನು ಅಷ್ಟಾಗಿ ತೊಂದರೆ ಕೊಡ್ಲಾರು ಒಂದು. ಆಮೇಲೆ ಸಂಪುಟ ಪುನಾರಚನೆ, ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗೋದಿಲ್ಲ. ಇದು ಯಾಕಂದ್ರೆ ಅದು ಆಗೋಕೆ ಡಿ ಕೆ ಶಿವಕುಮಾರ್ ಬಿಡೋದಿಲ್ಲ. ಈಗ ಏನಾಗಿದೆ ಅಂದ್ರೆ ಅದೇ ಹೇಳ್ತಾ ಇದ್ದೀನಿ ನಾನು. ಈ 3 ಆಯ್ಕೆಗಳು ಹೇಳ್ತೇನೆ ನಾನು ನಿಮ್ಗೆ. 1 ಸಿದ್ದರಾಮಯ್ಯ ಮುಂದುವರಿಬೇಕು, ಇನ್ನೊಂದು ಸಿದ್ದರಾಮಯ್ಯ ಬದಲಾಗಿ ಡಿ ಕೆ ಶಿವಕುಮಾರ್ ಬರಬೇಕು, 3ನೇದು ಇದೇ ಈ ತರದ ಒಂದು ಚರ್ಚೆ, ನಾ ಕೊಡೆ ನೀ ಬಿಡೆ ಅನ್ನೋ ಒಂದು ಹಗ್ಗ ಜಗಡೆ ಮುಂದುವರಿಬೇಕು. ಈ 3 ಸಿನಾರಿಯೋ, ಈ 3 ಸಾಧ್ಯತೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ. ಅದು ಏನೇ ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದಾಗುವ ಆಯ್ಕೆಗಳಲ್ಲ ಇವು. ಸಿದ್ದರಾಮಯ್ಯ ಅನ್ನೋರು ಮುಂದುವರಿಸಿದ್ರೆ ಒಕ್ಕಲಿಗ ಸಮುದಾಯ, ಡಿ ಕೆ ಶಿವಕುಮಾರ್ ಅಸಮಾಧಾನ ಮುಂದುವರಿತದೆ. ಸಿದ್ದರಾಮಯ್ಯ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಕೂರಿಸಿದ್ರೆ ಸಿದ್ದರಾಮಯ್ಯ ಮತ್ತು ಅವರ ಹಿಂದೂ ಸಮುದಾಯ ಮುನಿಸಿಕೊಳ್ತದೆ. ಎರಡನ್ನೂ ಮಾಡಿ ಹಾಗೆ ಮುಂದೆ ತಳ್ತಾ ಹೋಗ್ಬಿಟ್ರೆ ಈ ಒಟ್ಟಾರೆಯಾಗಿ ಕರ್ನಾಟಕ ಜನತೆಗೆ ಬೇಜಾರಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಮನಸ್ಸು ಮುರ್ಕೊಂಡು ಬೇರೆನೆ ಆಗೋ ಕತೆ ಇದೆ. ಸೊ ಹೀಗಾಗಿ ಇದು ಒಂದು ರೀತಿ ಅಗ್ನಿ ಪರೀಕ್ಷೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಇದನ್ನ ಹೇಗೆ ನೀವು ಯಶಸ್ವಿಯಾಗಿ ನಿಭಾಯಿಸ್ತೀರಿ ಅನ್ನೋದ್ರ ಮೇಲೆ ಅವರ ರಾಜಕೀಯ ಚಾಣಾಕ್ಷತನ ತೀರ್ಮಾನ ಆಗುತ್ತೆ. ಓಕೆ, ಥ್ಯಾಂಕ್ ಯು ಇಟ್ನಾಳ್ ಸರ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ. ನೋಡೋಣ, ನಾವು ಕೂಡ ಕಾದ್ ನೋಡ್ಬೇಕಾಗತ್ತೆ. ಕುತೂಹಲ ಅಂತೂ ಇದ್ದೇ ಇದೆ. ಏನಾಗುತ್ತೆ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳದಲ್ಲಿ ಅನ್ನುವ ಕುತೂಹಲ ಅನ್ನೋದು ಈ ಕ್ಷಣಕ್ಕಿರುವಂತಹ ವಿಚಾರ. ಮತ್ತು ಇಟ್ನಾಳ್ ಅವ್ರನ್ನ ಆಗ್ಲೇ ಮಾತಾಡ್ತಾ ಇದೆ. ಇಟ್ನಾಳ್ ಅವರೇ, ನಾಳೆ ಸಂಡೇ ಒಂದ್ ರೀತಿಯಲ್ಲಿ ಸೂಪರ್ ಸಂಡೇ ಆಗುತ್ತಾ ಅಥವಾ ಸ್ಯಾಡ್ ಸಂಡೇ ಆಗುತ್ತಾ ಅನ್ನುವ ಲೆಕ್ಕಾಚಾರಗಳು, ಚರ್ಚೆಗಳು ಈಗಲೇ ಶುರು ಆಗೋಗಿದೆ. ಯಾಕೆ ಅಷ್ಟೊಂದು ಕುತೂಹಲ ನಾಳೆ? ಯಾಕಂದ್ರೆ ಮುಂಚೆ ನಾಳೆನೆ ಚರ್ಚೆ ಮಾಡ್ಬೇಕು ಅಂತ ಒಂದು ನಿಗದಿ ಆಗಿತ್ತು. ಅದರ ಪೂರ್ವಭಾವಿಯಾಗಿ ಈ ತರದ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಹೈಕಮಾಂಡ್ ಅರೇಂಜ್ ಮಾಡಿತ್ತು. ಆದ್ರೆ ಈಗ ನಾಳೆ ನಾಡಿದ್ದಾಗ್ಲಿ ಅಥವಾ ಒಂದು ತಿಂಗಳ ನಂತರ ಆಗ್ಲಿ, ಸಂಕ್ರಾಂತಿ ನಂತರ ಆಗ್ಲಿ, ಸಮಸ್ಯೆ ಏನು ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವ 3 ಆಯ್ಕೆಗಳು. ಆಯ್ಕೆ 1 ಸಿದ್ದರಾಮಯ್ಯನವರು ಮುಂದುವರಿಸೋದು, ಆಯ್ಕೆ 2 ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದು, ಆಯ್ಕೆ 3 ಏನು ಹೇಳಿದಂಗೆ ಮತ್ತೆ ಹಿಂಗೆ ಕಂಟಿನ್ಯೂ ಆಗ್ಬೋದು. ಓಕೆ ಓಕೆ ಒಂದ್ ನಿಮಿಷ, ಸಾರಿ ಇಂಟರಪ್ಟ್ ಮಾಡಿದೆ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳಬೇಕು. ಈಗ 3 ತಿಂಗಳು ಕುರ್ಚಿ ಕಾಳಗಕ್ಕೆ ಬ್ರೇಕ್ ಹಾಕಿದರೆ 3 ತಿಂಗಳಿಗೆ ಹೇಗೋ ಪೋಸ್ಟ್ಪೋನ್ ಮಾಡಿ ತಳ್ಳುವಂತ ಪ್ರಯತ್ನಗಳು ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಸಂಪುಟ ಪುನರ್ರಚನೆ ವಿಚಾರವಾಗಿ ಕೂಡ ಅದೇ ಚರ್ಚೆಗಳಾಗ್ತಾ ಇದೆ. ಇನ್ನೂ 3 ತಿಂಗಳು ಕಾಯಬೇಕು ಅಂತ ಹೇಳ್ತಿದ್ದಾರೆ. ಹೊಸ ವರ್ಷಕ್ಕೆ ನೋಡೋಣ ಅಂತ ಹೇಳ್ತಾರಂತೆ. ಸಿಎಂ ಡಿಸಿಎಂ ಸುಮ್ನಾದ್ರು, ಶಾಸಕರು ಸುಮ್ನಾಗ್ತಾರ? ಶಾಸಕರು ಸುಮ್ಮನೆ ಆಗ್ಲಿಕ್ಕಿಲ್ಲ. ಆದ್ರೆ ಸಿಎಂ ಮತ್ತು ಡಿಸಿಎಂ ಅವರನ್ನೇ ಸುಮ್ಮನೆ ಇರಿಸಿದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಶಾಸಕರು ಇನ್ನು ಅಷ್ಟಾಗಿ ತೊಂದರೆ ಕೊಡ್ಲಾರು ಒಂದು. ಆಮೇಲೆ ಸಂಪುಟ ಪುನಾರಚನೆ, ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗೋದಿಲ್ಲ. ಇದು ಯಾಕಂದ್ರೆ ಅದು ಆಗೋಕೆ ಡಿ ಕೆ ಶಿವಕುಮಾರ್ ಬಿಡೋದಿಲ್ಲ. ಈಗ ಏನಾಗಿದೆ ಅಂದ್ರೆ ಅದೇ ಹೇಳ್ತಾ ಇದ್ದೀನಿ ನಾನು. ಈ 3 ಆಯ್ಕೆಗಳು ಹೇಳ್ತೇನೆ ನಾನು ನಿಮ್ಗೆ. 1 ಸಿದ್ದರಾಮಯ್ಯ ಮುಂದುವರಿಬೇಕು, ಇನ್ನೊಂದು ಸಿದ್ದರಾಮಯ್ಯ ಬದಲಾಗಿ ಡಿ ಕೆ ಶಿವಕುಮಾರ್ ಬರಬೇಕು, 3ನೇದು ಇದೇ ಈ ತರದ ಒಂದು ಚರ್ಚೆ, ನಾ ಕೊಡೆ ನೀ ಬಿಡೆ ಅನ್ನೋ ಒಂದು ಹಗ್ಗ ಜಗಡೆ ಮುಂದುವರಿಬೇಕು. ಈ 3 ಸಿನಾರಿಯೋ, ಈ 3 ಸಾಧ್ಯತೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ. ಅದು ಏನೇ ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದಾಗುವ ಆಯ್ಕೆಗಳಲ್ಲ ಇವು. ಸಿದ್ದರಾಮಯ್ಯ ಅನ್ನೋರು ಮುಂದುವರಿಸಿದ್ರೆ ಒಕ್ಕಲಿಗ ಸಮುದಾಯ, ಡಿ ಕೆ ಶಿವಕುಮಾರ್ ಅಸಮಾಧಾನ ಮುಂದುವರಿತದೆ.
ಸಿದ್ದರಾಮಯ್ಯ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಕೂರಿಸಿದ್ರೆ ಸಿದ್ದರಾಮಯ್ಯ ಮತ್ತು ಅವರ ಹಿಂದೂ ಸಮುದಾಯ ಮುನಿಸಿಕೊಳ್ತದೆ. ಎರಡನ್ನೂ ಮಾಡಿ ಹಾಗೆ ಮುಂದೆ ತಳ್ತಾ ಹೋಗ್ಬಿಟ್ರೆ ಈ ಒಟ್ಟಾರೆಯಾಗಿ ಇಡೀ ಕರ್ನಾಟಕ ಜನತೆಗೆ ಬೇಜಾರಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಮನಸ್ಸು ಮುರ್ಕೊಂಡು ಬೇರೆನೆ ಆಗೋ ಕತೆ ಇದೆ. ಸೊ ಹೀಗಾಗಿ ಇದು ಒಂದು ರೀತಿ ಅಗ್ನಿ ಪರೀಕ್ಷೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಇದನ್ನ ಹೇಗೆ ನೀವು ಯಶಸ್ವಿಯಾಗಿ ನಿಭಾಯಿಸ್ತೀರಿ ಅನ್ನೋದ್ರ ಮೇಲೆ ಅವರ ರಾಜಕೀಯ ಚಾಣಾಕ್ಷತನ ತೀರ್ಮಾನ ಆಗುತ್ತೆ. ಓಕೆ, ಥ್ಯಾಂಕ್ ಯು ಇಟ್ನಾಳ್ ಸರ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ. ನೋಡೋಣ, ನಾವು ಕೂಡ ಕಾದ್ ನೋಡ್ಬೇಕಾಗತ್ತೆ. ಕುತೂಹಲ ಅಂತೂ ಇದ್ದೇ ಇದೆ, ಏನಾಗುತ್ತೆ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳದಲ್ಲಿ ಅನ್ನುವ ಕುತೂಹಲ ಅನ್ನೋದು ಈ ಕ್ಷಣಕ್ಕಿರುವಂತಹ ವಿಚಾರ. ಮತ್ತು ಇಟ್ನಾಳ್ ಅವ್ರನ್ನ ಆಗ್ಲೇ ಮಾತಾಡ್ತಾ ಇದೆ. ಇಟ್ನಾಳ್ ಅವರೇ, ನಾಳೆ ಸಂಡೇ ಒಂದು ರೀತಿಯಲ್ಲಿ ಸೂಪರ್ ಸಂಡೇ ಆಗುತ್ತಾ ಅಥವಾ ಸ್ಯಾಡ್ ಸಂಡೇ ಆಗುತ್ತಾ ಅನ್ನುವ ಲೆಕ್ಕಾಚಾರಗಳು, ಚರ್ಚೆಗಳು ಈಗಲೇ ಶುರುವಾಗೋಗಿದೆ. ಯಾಕೆ ಅಷ್ಟೊಂದು ಕುತೂಹಲ ನಾಳೆ? ಯಾಕಂದ್ರೆ ಮುಂಚೆ ನಾಳೆನೆ ಚರ್ಚೆ ಮಾಡಬೇಕು ಅಂತ ಒಂದು ನಿಗದಿ ಆಗಿತ್ತು. ಅದರ ಪೂರ್ವಭಾವಿಯಾಗಿ ಈ ತರದ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಹೈಕಮಾಂಡ್ ಅರೇಂಜ್ ಮಾಡಿತ್ತು. ಆದ್ರೆ ಈಗ ನಾಳೆ ನಾಡಿದ್ದಾಗ್ಲಿ ಅಥವಾ ಒಂದು ತಿಂಗಳ ನಂತರ ಆಗ್ಲಿ, ಸಂಕ್ರಾಂತಿ ನಂತರ ಆಗ್ಲಿ, ಸಮಸ್ಯೆ ಏನು ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವ 3 ಆಯ್ಕೆಗಳು. ಆಯ್ಕೆ 1 ಸಿದ್ದರಾಮಯ್ಯನವರು ಮುಂದುವರಿಸೋದು, ಆಯ್ಕೆ 2 ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದು, ಆಯ್ಕೆ 3 ಏನು ಹೇಳಿದಂಗೆ ಮತ್ತೆ ಹಿಂಗೆ ಕಂಟಿನ್ಯೂ ಆಗೋದು. ಓಕೆ, ಒಂದ್ ನಿಮಿಷ, ಸಾರಿ ಇಂಟರಪ್ಟ್ ಮಾಡಿದೆ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳಬೇಕು. ಈಗ 3 ತಿಂಗಳು ಕುರ್ಚಿ ಕಾಳಗಕ್ಕೆ ಬ್ರೇಕ್ ಹಾಕಿದ್ದಾರೆ, 3 ತಿಂಗಳಿಗೆ ಹೇಗೋ ಪೋಸ್ಟ್ಪೋನ್ ಮಾಡಿ ತಳ್ಳುವಂತ ಪ್ರಯತ್ನಗಳು ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಸಂಪುಟ ಪುನರ್ರಚನೆ ವಿಚಾರವಾಗಿ ಕೂಡ ಅದೇ ಚರ್ಚೆಗಳಾಗ್ತಾ ಇದೆ. ಇನ್ನೂ 3 ತಿಂಗಳು ಕಾಯಬೇಕು ಅಂತ ಹೇಳ್ತಿದ್ದಾರೆ. ಹೊಸ ವರ್ಷಕ್ಕೆ ನೋಡೋಣ ಅಂತ ಹೇಳ್ತಾರಂತೆ. ಸಿಎಂ ಡಿಸಿಎಂ ಸುಮ್ನಾದ್ರು, ಶಾಸಕರು ಸುಮ್ನಾಗ್ತಾರ? ಶಾಸಕರು ಸುಮ್ಮನೆ ಆಗ್ಲಿಕ್ಕಿಲ್ಲ. ಆದ್ರೆ ಸಿಎಂ ಮತ್ತು ಡಿಸಿಎಂ ಅವರನ್ನೇ ಸುಮ್ಮನೆ ಇರಿಸಿದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಶಾಸಕರು ಇನ್ನು ಅಷ್ಟಾಗಿ ತೊಂದರೆ ಕೊಡ್ಲಾರು ಒಂದು. ಆಮೇಲೆ ಸಂಪುಟ ಪುನರ್ರಚನೆ, ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗೋದಿಲ್ಲ. ಇದು ಯಾಕಂದ್ರೆ ಅದು ಆಗೋಕೆ ಡಿ ಕೆ ಶಿವಕುಮಾರ್ ಬಿಡೋದಿಲ್ಲ. ಈಗ ಏನಾಗಿದೆ ಅಂದ್ರೆ ಅದೇ ಹೇಳ್ತಾ ಇದ್ದೀನಿ ನಾನು. ಈ 3 ಆಯ್ಕೆಗಳು ಹೇಳ್ತೇನೆ ನಾನು ನಿಮ್ಗೆ. 1 ಸಿದ್ದರಾಮಯ್ಯ ಮುಂದುವರಿಬೇಕು, ಇನ್ನೊಂದು ಸಿದ್ದರಾಮಯ್ಯ ಬದಲಾಗಿ ಡಿ ಕೆ ಶಿವಕುಮಾರ್ ಬರಬೇಕು, 3ನೇದು ಇದೇ ಈ ತರದ ಒಂದು ಚರ್ಚೆ, ನಾ ಕೊಡೆ ನೀ ಬಿಡೆ ಅನ್ನೋ ಒಂದು ಹಗ್ಗ ಜಗಡೆ ಮುಂದುವರಿಬೇಕು. ಈ 3 ಸಿನಾರಿಯೋ, ಈ 3 ಸಾಧ್ಯತೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ. ಅದು ಏನೇ ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದಾಗುವ ಆಯ್ಕೆಗಳಲ್ಲ ಇವು. ಸಿದ್ದರಾಮಯ್ಯ ಅನ್ನೋರು ಮುಂದುವರಿಸಿದ್ರೆ ಒಕ್ಕಲಿಗ ಸಮುದಾಯ, ಡಿ ಕೆ ಶಿವಕುಮಾರ್ ಅಸಮಾಧಾನ ಮುಂದುವರಿತದೆ. ಸಿದ್ದರಾಮಯ್ಯ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಕೂರಿಸಿದ್ರೆ ಸಿದ್ದರಾಮಯ್ಯ ಮತ್ತು ಅವರ ಹಿಂದೂ ಸಮುದಾಯ ಮುನಿಸಿಕೊಳ್ತದೆ. ಎರಡನ್ನೂ ಮಾಡಿ ಹಾಗೆ ಮುಂದೆ ತಳ್ತಾ ಹೋಗ್ಬಿಟ್ರೆ ಈ ಒಟ್ಟಾರೆಯಾಗಿ ಇಡೀ ಕರ್ನಾಟಕ ಜನತೆಗೆ ಬೇಜಾರಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಮನಸ್ಸು ಮುರ್ಕೊಂಡು ಬೇರೆನೆ ಆಗೋ ಕತೆ ಇದೆ. ಸೊ ಹೀಗಾಗಿ ಇದು ಒಂದು ರೀತಿ ಅಗ್ನಿ ಪರೀಕ್ಷೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಇದನ್ನ ಹೇಗೆ ನೀವು ಯಶಸ್ವಿಯಾಗಿ ನಿಭಾಯಿಸ್ತೀರಿ ಅನ್ನೋದ್ರ ಮೇಲೆ ಅವರ ರಾಜಕೀಯ ಚಾಣಾಕ್ಷತನ ತೀರ್ಮಾನ ಆಗುತ್ತೆ. ಓಕೆ, ಥ್ಯಾಂಕ್ ಯು ಇಟ್ನಾಳ್ ಸರ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ. ನೋಡೋಣ, ನಾವು ಕೂಡ ಕಾದ್ ನೋಡ್ಬೇಕಾಗತ್ತೆ. ಕುತೂಹಲ ಅಂತೂ ಇದ್ದೇ ಇದೆ, ಏನಾಗುತ್ತೆ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳದಲ್ಲಿ ಅನ್ನುವ ಕುತೂಹಲ ಅನ್ನೋದು ಈ ಕ್ಷಣಕ್ಕಿರುವಂತಹ ವಿಚಾರ. ಮತ್ತು